ಹಾಯ್ ಹೆಲೋ ಗೈಸ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ನವ್ಯ ವೀರೇಶ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಒಳ್ಳೆ ರೆಸಿಪಿನ ಪ್ರಿಪೇರ್ ಮಾಡಿಕೊಂಡು ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಸೊ ಗೋಧಿ ಹಿಟ್ಟಿನಿಂದ ಯಾವ ರೀತಿ ನಾವು ಕೇಕ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆನಾ? ಸ್ಕಿಪ್ ಮಾಡದೆ ವಿಡಿಯೋ ನೋಡಿ, ಅದ್ಭುತವಾಗಿರುತ್ತೆ. ಓಕೆನಾ? ಇಲ್ಲಿ ಪ್ರತಿಯೊಂದನ್ನು ಅಳತೆ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ನಾನು 1 ಕಪ್ ಗೋಧಿ ಹಿಟ್ಟು ತೊಗೊಂಡಿನಿ, ಅದರ ಅರ್ಧ ಬೆಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ 1 ಕಪ್ ಆಗುವಷ್ಟು ಮೊಸರು ಇಟ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಒಂದು ಕಪ್ ಆಗುವಷ್ಟು ಆಯಿಲ್ ಇಟ್ಕೊಂಡಿದ್ದೀನಿ. ಮತ್ತು ಒಣ ದ್ರಾಕ್ಷಿ, ಅದಕ್ಕೆ ಬೇಕಾಗಿರೋವಂಥದ್ದು ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ. ಆ್ಯಂಡ್ ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಬೇಕಿಂಗ್ ಪೌಡ್ರ್ ತೊಗೊಂಡಿದ್ದೀನಿ. ಅದು ಇರಲಿಲ್ಲ ಅಂದರೆ ನಿಮಗೆ ಈನೋ ಪೌಡ್ರ್ ಇರುತ್ತಲ್ಲ, ಅದನ್ನು ಕೂಡ ನೀವು ತೊಗೋಬೋದು. ಈಗ ಯಾವ ರೀತಿ ಮಾಡೋದಂತ ಹೇಳ್ತೀನಿ. ಈಗ ಒಂದು ಬೌಲಿಗೆ ನಾನು ಎಣ್ಣೆ ಹಾಕ್ಕೊಳಕತ್ತೀನಿ. ಎಣ್ಣೆ ನೋಡು ಹಾಕ್ಕೋಬೇಕಾಗುತ್ತೆ. ಸೊ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮತ್ತೆ ನಾನು ಮೊಸರು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ತುರಿದಿಟ್ಕೊಂಡಿರುವಂಥ ಬೆಲ್ಲ ತೊಗೊಂಡಿನಿ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತದನಂತರ ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಬೆಲ್ಲ ಪೂರ್ತಿ ಇದಕ್ಕೆ ಮಿಕ್ಸ್ ಆಗೋವರೆಗೂ ಕೂಡ ನಾವು ಕಲಿಸ್ಕೋಬೇಕಾಕೈತಿ. ನೀವು ನೋಡ್ತಿರ್ಬೋದು ನಾನು ಯಾವ ರೀತಿ ಕಲಿಸ್ಕೊಂಡಿದ್ದೀನಿ ಅಂತ. ಸೊ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಈ ಕುಕ್ಕರಲ್ಲಿ ಸೊ ಈ ಸ್ಟ್ಯಾಂಡ್ ಇರಲಿಲ್ಲ ಅಂದರೂ ಕೂಡ ಗ್ಯಾಸ್ ಮೇಲೆ ಇರುವಂಥ ಸ್ಟ್ಯಾಂಡನ್ನು ನೀವು ಕೂಡ ಯೂಸ್ ಮಾಡ್ಕೋಬೋದು. ಸೊ ನನ್ನ ಕಡೆ ಇರುವಂಥ ಸ್ಟ್ಯಾಂಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಕಲಸಿಟ್ಕೊಂಡಿರುವಂಥದ್ದನ್ನು ಇದಕ್ಕೆ ನಾನೇ ಇಂಗ್ರೀಡಿಯೆಂಟ್ಸ್ ಏನೇನೆಲ್ಲ ಇದ್ದು ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಸೊ ಗೋಧಿ ಹಿಟ್ಟು ತೊಗೊಂಡಿದ್ನಲ್ಲ, ಆ ಗೋಧಿ ಹಿಟ್ಟನ್ನು ಇನ್ನು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಪೂರ್ತಿಯಾಗಿ. ಸ್ವಲ್ಪನೂ ಗಂಟು ಇರದೇ ಇರೋ ಹಾಗೆ ಪೂರ್ತಿನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಪ್ರತಿಯೊಂದು ಐಟಮ್ನ ಏನು ತೋರಿಸಿದ್ನಲ್ಲ, ಸೋಡಾ ಪುಡಿ, ಬೇಕಿಂಗ್ ಸೋಡಾ ಪುಡಿ ಆಗಿರ್ಬೋದು, ಪೌಡ್ರ್ ಆಗಿರ್ಬೋದು, ಇದಕ್ಕೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಗಂಟು ಇದೇ ರೀತಿ ಚೆನ್ನಾಗಿ ಸ್ಮೂತಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡ್ತಿರ್ಬೋದು ಸ್ವಲ್ಪ ಹಾಲು ಹಾಕಿನೇ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ. ಓಕೆನಾ? ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಮಾಡಿದ ಮೇಲೆ ಒಂದು ಲೆವೆಲಿಗೆ ಬರೋ ತನಕ ಇದನ್ನು ಚೆನ್ನಾಗಿ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಸೊ ಯಾವ ರೀತಿ ಅಂದರೆ ಅಷ್ಟು ಸ್ಮೂತಾಗಿ ಬರಬೇಕದು, ಆ ಬೆಣ್ಣೆ ಥರ ಅಷ್ಟು ಚೆನ್ನಾಗಿ ಸ್ಮೂತ್ ಆಗೋವರೆಗೂ ಕೂಡ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ. ನೀವು ನೋಡ್ತಿರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನೆಕ್ಸ್ಟ್ ಇದಕ್ಕೆ ನಾನು ಬಾದಾಮಿನ ಆ್ಯಂಡ್ ದ್ರಾಕ್ಷಿನ ಇದನ್ನು ನಾನು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಕಲಿಸ್ಕೊಳಕತ್ತೀನಿ. ಯಾಕಂತಂದ್ರೆ ನಿಮಗೆ ಹೇಳ್ತೀನಂತ ಮುಂದೆ. ಸೊ ಸ್ವಲ್ಪ ಇದಕ್ಕೆ ಗೋಧಿ ಹಿಟ್ಟು ಹಾಕಿ ಕಲಿಸ್ಕೊಂಡಿದ್ದೀನಿ. ಸೊ ನನ್ನ ಕಡೆ ಇರುವಂಥ ಒಂದು ಪಾತ್ರೆಗೆ ನಾನು ಆಯಿಲ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳಕತ್ತೀನಿ. ಸೊ ಆಯಿಲ್ ಇಟ್ಕೊಂಡಿರುವಂಥದ್ದು ಈಗೇನು ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇದಕ್ಕೆ ನಾವು ಈಗ ತಾನೇ ರೆಡಿ ಮಾಡಿರುವಂಥದ್ದು ಇದಕ್ಕೆ ನಾನು ಹಾಕೋತೀನಿ. ಓಕೆನಾ? ಸ್ವಲ್ಪ ಗೋಧಿ ಹಿಟ್ಟು ಉದುರಿಸ್ರಿ, ಯಾಕಂದರೆ ಕೆಳಗಡೆ ಅಂಟಬಾರ್ದು ಅಂತ. ಸೊ ಅಲ್ಯೂಮಿನಿಯಂ ಪಾತ್ರೆನೇ ಯೂಸ್ ಮಾಡ್ಕೊಳ್ಳಿ, ಸ್ಟೀಲ್ ಪಾತ್ರೆ ಯೂಸ್ ಮಾಡ್ಕೋಬೇಡಿ. ಯಾಕಂತಂದರೆ ಜಲ್ದಿನ ಸೀದು ಹೋಗಿಬಿಡ್ತೈತಿ. ಸೊ ಹಾಗಾಗಿ ನಾನು ಈ ಥರ ಇರುವಂಥ ಪಾತ್ರೆ ನೋಡಿಕೊಂಡು ಹಾಕ್ಕೊಳಕತ್ತೀನಿ. ಸೊ ಇದಕ್ಕೆ ನಾನು ರೆಡಿ ಮಾಡ್ಕೊಂಡಿರುವಂಥದ್ದಕ್ಕೆ ಏನು ಕ್ರೀಮ್ನ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಸೊ ಅದನ್ನು ಇದಕ್ಕೆ ಹಾಕ್ಕೊಳಕತ್ತೀನಿ. ನೀವು ನೋಡ್ತಿರ್ಬೋದು. ಸೊ ಚೆನ್ನಾಗಿ ಎಷ್ಟು ಅದ್ಭುತವಾಗಿ ಬರ್ತೈತಿ ಅಂತ ನೀವೇ ನೋಡಿರಂತ. ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿ ನಿಮಗೆ ತೋರ್ಸಕತ್ತೀನಿ. ಯಾವುದಾದ್ರೂ ಬರ್ತಡೇಗಾಗಿರ್ಬೋದು ಅಥವಾ ಯಾವುದೇ ಒಂದು ಸೆಲೆಬ್ರೇಟ್ ಮಾಡೋಕ್ಕೆ ಈ ಥರ ಒಂದು ಕೇಕ್ ಚೆನ್ನಾಗಿರ್ತೈತಿ. ಮನೆಯಲ್ಲೇ ಮಾಡ್ಕೊಂಡ್ರೆ ಇನ್ನೂ ಬೆಸ್ಟ್ ಆಗಿರ್ತೈತಿ. ಇದನ್ನು ನಾನು ಕುಕ್ಕರಲ್ಲಿ ನಾನು ಫಸ್ಟಿಗೆ ಅವನ್ನ ಕಲಿಸ್ಕೋಬೇಕಾಗಿತ್ತು. ನಾವು ಕಲಿಸ್ಕೊಳ್ಳಿಲ್ಲ ಬಾದಾಮಿನವನ್ನೆಲ್ಲ. ಸೊ ನಾನು ಮೇಲ್ಗಡೆ ಹಾಕ್ಕೊಳಕತ್ತೀನಿ. ನೀವು ಅದೇ ಕ್ರೀಮಲ್ಲಿನೇ ನೀವು ಕಲಿಸ್ಕೋಬೋದು. ಸೊ ನಾನು ಈಗ ಕಲಿಸ್ಕೊಳಕತ್ತೀನಿ. ಪರವಾಗಿಲ್ಲ, ಅದು ಕೂಡ ಚೆನ್ನಾಗಿ ಬರುತ್ತೆ. ಇದು ಆದ ನಂತರ ನಾ ಕುಕ್ಕರನ್ನು ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ನೀವು ನೋಡ್ತಿರ್ಬೋದು. ಬಿಸಿ ಆಗಿದೆ. ಆಲ್ಮೋಸ್ಟ್ ಲೋ ಮೀಡಿಯಮಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬೇಡ್ರಿ. ಆ್ಯಂಡ್ ನೆಕ್ಸ್ಟ್ ನೀವು ನೋಡ್ತಿರ್ಬೋದು, ಇದ್ರ ಮೇಲೆ ನಾನು ಕುಕ್ಕರ್ ಮುಚ್ಚಿಟ್ಬಿಡ್ತೀನಿ. ಸೊ ಒಂದು ಹಾಫ್ ಆನ್ ಅವರ್ವರೆಗೂ ನಾವು ಬಿಡಬೇಕಾಕೈತಿ. ನಾನು ಅಲ್ಯೂಮಿನಿಯಂ ಪಾತ್ರೆ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ದಯವಿಟ್ಟು ಯಾರು ಸ್ಟೀಲ್ ಪಾತ್ರೆ ಯೂಸ್ ಮಾಡ್ಕೋಬೇಡಿ. ನಾವು ಅರ್ಧ ತಾಸು ಆದಮೇಲೆ ಈಗ ತೆಗ್ದಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚಂದ ಕಾಣಕತ್ತಿತ್ತು ಅಂಥೇಳಿ. ನೋಡ್ರಿ, ಈಗ ನಾನು ಒಂದು ಕಡ್ಡಿ ತಗೊಂಡು ಟ್ರೈ ಮಾಡಕತ್ತೀನಿ. ನೀವು ನೋಡ್ತಿರ್ಬೋದು. ಇದನ್ನು ನಾ ಕಡಿಗೆ ತೆಗೆದು ನಿಮ್ಗೆ ಇನ್ನೂ ತೋರಿಸ್ತೀನಂತ. ಓಕೆನಾ? ನೋಡಿರಿ ಎಷ್ಟು ಚಂದ ಕಾಣಕತ್ತೈತಿ. ನಾ ಕುಕ್ಕರಿಂದ ಕಡಿಗೆ ತೆಗ್ದಿದ್ದೀನಿ, ನೋಡಕತ್ತೀರ ಅನ್ಸುತ್ತಾ. ಸೊ ನಾ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳಕತ್ತೀನಿ. ಸ್ವಲ್ಪ ಸುಡೋದ್ರಿಂದ ನಾನು ಚಾಕುಲೇನೇ ಯೂಸ್ ಮಾಡ್ಕೋಬೇಕಾಕೈತಿ. ಪೂರ್ತಿನ ರೌಂಡ್ ಶೇಪ್ ಬರ್ತೈತಿ. ಸೊ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊತೀನಿ. ಕೆಳಗಡೆ ಅಂಟಿರಲ್ಲ, ನೀವು ಬೇಕಾದರೂ ನೋಡ್ತಿರ್ಬೋದು. ನಾನು ಆಯಿಲ್ ಹಾಕ್ಕೊಂಡು ಮತ್ತು ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡಿದ್ನಲ್ಲ, ಸೊ ಹಾಗಾಗಿ ಕೆಳಗಡೆ ಅಂಟ್ಕೊಂಡಿರಲ್ಲ, ನೋಡ್ತಿರ್ಬೋದು. ಸೊ ಇದನ್ನು ನಾನು ತೋರಿಸ್ತೀನಿ, ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ಎಷ್ಟೊಂದು ಚೆನ್ನಾಗಿ ಬಂದಿರುತ್ತೆ ಅಂತ.
ನೋಡಿರಿ ಎಷ್ಟೊಂದು ಸ್ಪಂಜ್ ಟೈಪ್ ಬಂದೈತೆ ಅಂತ ನೀವೇ ನೋಡ್ತಿರ್ಬೋದು. ಸಖತ್ತಾಗಿ ಬಂದೈತಿ. ಸೊ ಮನೆಯಲ್ಲಿ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ. ಆಲ್ಮೋಸ್ಟ್ ಎಲ್ಲನೂ ಮನ್ಯಾಗ ಮಾಡ್ಕೊಳ್ರಿ, ಓಕೆನಾ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.